ರಾಜಕಾರಣ ತರಬೇಕಂತ ಒಳ್ಳೆ ಇಂಗ್ಲೀಷ್ ಕಲಿಸಿದ್ರೆ ಅಷ್ಟೇ ಅಲ್ಲ, ಸಂಸ್ಕೃತಿಯನ್ನು ಕಲಿಸ್ಬೇಕಾಗ್ತದೆ. ಜನರೊಂದಿಗೆ ಹೊಂದಾಣಿಕೆ ಹಾಕೊಂಡು ಹೋಗುವ ಜೊತೆಗೆ ಭಾಳ ಮುಖ್ಯ ಅಂದರೆ ನಮ್ಮ ಕನ್ನಡದಾಗ ಗಾದಿ ಮಾತದವ್ರಿ, ಯಾವ ಕಚ್ಚಿ ಗಟ್ಟೈತಿ ಅವು ವಿಶ್ವನ ಗೆಲ್ತಾನೆ. ಕಚ್ಚಿ ಅನ್ನುವಲ್ಲಿ ಭಾಳ ಅರ್ಥಗರ್ಭಿತದ. ಯಾಕಂದ್ರೆ ಈ ಕಾಮ ಅನ್ನುವಂಥದ್ದು ಸಹಜವಾಗಿ ಬರುತ್ತೆ ಅನ್ನೋದು ಹೆಸರು ಕ್ರಿಯೆ, ಅದ್ರ ಮೇಲೆ ಕಮಾಂಡ್ ಇಟ್ಕೊಳ್ಳೋದು ಸಂಸ್ಕೃತಿ. ಆ ಸಂಸ್ಕೃತಿ ಇಲ್ಲ ಅಂತಂದ್ರೆ ಇಂಥ ಅವಘಡಗಳಾಗ್ತಾ ಇರ್ತಾವೆ. ಇದನ್ನು ಬೆಳೆಸೋದು ತಪ್ಪಿದ್ರೆ ದೇವೇಗೌಡರು ಮತ್ತು ಅವ್ರ ಮಕ್ಕಳು ಅಂತೇಳಿ ಸ್ವತಃ ಈ ನಮ್ಮ ರೇವಣ್ಣವ್ರ ಮೇಲೂ ಆರೋಪಗಳಿದ್ದಾವೆ. ಅವು ಸಿದ್ಧ ಆಗ್ತಾವೆಲ್ಲ ಬೇರೆ, ಇನ್ನೂ ಬೇರೆ ಬೇರೆ ಕುಟುಂಬಗಳು ಅದೇ ರೀತಿ ಇದ್ದಾವೆ, ಸಾಕಷ್ಟು ಕುಟುಂಬಗಳಿದ್ದಾವೆ ಈ ನಾಡಿನೆಲ್ಲ, ಇಡೀ ದೇಶದಲ್ಲೇ. ಇವತ್ತು ಭಾಳಷ್ಟು ಅತ್ಯಾಚಾರಕ್ಕೆ ಮತ್ತು ಅದಕ್ಕೂ ಬಲಿಯಾಗುವಂಥ ಹೆಣ್ಮಕ್ಳು ಯಾರಿಂದ ಅಂದರೆ ಇಂಥ ರಾಜಕಾರಣಿಗಳಿಂದ ಸಾಕಷ್ಟು ಕುಟುಂಬಗಳಲ್ಲಿದ್ದಾರೆ. ಅದನ್ನು ಹೇಳೋ ಅವಶ್ಯಕತೆ ಇಲ್ಲ. ಬಟ್ ಇವತ್ತು ಮಾತ್ರ ಇದೊಂದು ಸಾಕ್ಷಿ ಆಗಿದೆ ಎಲ್ಲರಿಗೂ. ನೀವು ಎಂಥ ದೊಡ್ಡ ಸ್ಥಾನದಲ್ಲಿ ಕರ್ನಾಟಕದಲ್ಲಂತೂ ಆಗಲಿ ಇಡೀ ಇಂಡಿಯಾದಲ್ಲಂತೂ ಆಗಲಿ ದೇವೇಗೌಡರಷ್ಟು ಎತ್ತರಕ್ಕೆ ಬೆಳೆದಂಥ ರಾಜಕಾರಣಿ ಮತ್ತು ಸ್ವಬಲದಿಂದ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು ಈ ದೇಶದ ಪ್ರಧಾನಿ ಆಗೋದಷ್ಟೇ ಅಲ್ಲ, ಒಂದು ದೊಡ್ಡ ಶಕ್ತಿಯಾಗಿದೆ ಸಾಣದಲ್ಲ. ಯಾಕಂದರೆ ಒಂದು ಪಕ್ಷವನ್ನು ಕಟ್ಟೋದು, ಅದು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು. ಅವ್ರು ಯಾರು ಕೆಟ್ಟರು ಯಾರು ಮಾಡಿದ್ದಾರೆ ಬೇರೆ ವಿಷಯ, ಅದನ್ನು ತೊಗೊಂಡು ಬಂದದನ್ನು ಇವತ್ತು ಇಟ್ಕೊಂಡು ಹೊರಟಿದ್ದಾರೆ. ಕಡಿಮೆ ಆಗಿರ್ಬೋದು ಇವತ್ತು ಎಮ್ ಎಲ್ ಎಗಳ ಸಂಖ್ಯೆ ಅವ್ರದ್ದು ಇಲ್ಲ ಅಂತಲ್ಲ, ಇನ್ನೂ ಮುಂದಿನ ಕಡಿಮೆ ಆಗೋ ಸಾಧ್ಯತೆಗಳು ಇದ್ದಾವೆ. ಯಾಕಂದರೆ ಇಂಥ ಮೊಮ್ಮಕ್ಕಳು ಹುಟ್ಟಿದಾಗ, ಇಂಥ ಕುಡಿಗಳು ಹುಟ್ಟಿದಾಗ ಅದರ ಆರೋಪ ಯಾರ ಮೇಲೆ ಹೋಗ್ತದಂದ್ರೆ ಅದನ್ನು ಹಣದಂಥ ಬೆಳೆಸಿದಂಥ ವಾತಾವರಣಕ್ಕೆ ಹೋಗ್ತದೆ. ಈ ದೇಶದಲ್ಲಿ ಪ್ರತಿಯೊಂದು ಈ ರಾಜಕಾರಣ ಮಾಡುವ ಪಾಳೆಗಾರಿಕೆಯ ಈ ಮಾತನ್ನು ಮತ್ತೆ ಹೇಳ್ತಾ ಇದ್ದೀನಿ, ಪಾಳೆಗಾರಿಕೆ ಜನರಲ್ಲೇ ನಾನು ಹೆಚ್ಚಪ್ಪ ನಾನು ಮಾತಾಡಿದ್ದ ಕರೆ. ಕೆಲವು ರಾಜಕಾರಣ ಹೀಗೆ ಮಾತಾಡ್ತಾರಲ್ಲ, ಏನೋ ಇರಲಿಲ್ಲ ಅಂದರೆ ಈ ನಾಡು ನಡೆಯೋದಿಲ್ಲ ಅನ್ನುವಷ್ಟು ಮಟ್ಟಿಗೆ ಮಾತಾಡ್ತಾ ಇರ್ತಾರೆ. ಇದು ಅಹಂಕಾರದ ಪರಮಾವಧಿ ಅಂತ. ಇದನ್ನ ಯಾಕೆ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅಂದರೆ